ನಾಳೆ ವೈಕುಂಠ ಏಕಾದಶಿ ಪ್ರಯುಕ್ತ ತುಮಕೂರಿನ ಜಯನಗರದ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಸಕಲ ಸಿದ್ಧತೆ ನಡೆಯುತ್ತಿದ್ದು, ದೇವಾಲಯ ತುಂಬಾ ವಿಶೇಷ ಹೂವಿನ ಅಲಂಕಾರ ಮಾಡುತ್ತಿದ್ದಾರೆ. ವೈಕುಂಠ ದ್ವಾರ ಸ್ಥಾಪಿಸಲಾಗುತ್ತಿದ್ದು, ಬೆಳಗ್ಗೆ 5 ಗಂಟೆಗೆ ವೆಂಕಟೇಶ್ವರನ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ವೈಕುಂಠ ಏಕಾದಶಿ ಸನಾತನ ಧರ್ಮಾನುಯಾಯಿಗಳು ಶ್ರದ್ಧಾ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸುವ ಮಹತ್ವದ ದಿನ. ಏಕಾದಶಿ ಅಂದರೆ 11 ದಿನದ ಅರ್ಥವಿದೆ. ಪ್ರತಿ ಏಕಾದಶಿಗಿಂತಲೂ ವೈಕುಂಠ ಏಕಾದಶಿ ವಿಶೇಷವಾಗಿದ್ದು, ಚಂದ್ರಮಾನ ಪುಷ್ಯ ಮಾಸ ಶುಕ್ಲ ಪಕ್ಷದಂದು ಬರುವ ಏಕಾದಶಿ ಅತ್ಯಂತ ವಿಶೇಷವಾದುದು. ವೈಕುಂಠ ಅಂದರೆ ವಿಷ್ಣು ಲೋಕ, ಸ್ವರ್ಗದ ಬಾಗಿಲು ತೆರೆದಿರುವ ದಿನ. ಸ್ವರ್ಗದ ಬಾಗಿಲು ತೆರೆದಿರುವ ದಿನ ಎಂಬ ಪ್ರತೀತಿ ಇರುವುದರಿಂದ ಅಂದು ವಿಷ್ಣು ಅಂದರೆ ವೆಂಕಟೇಶ್ವರ ದೇವಾಲಯ ದರ್ಶನ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಈ ದಿನ ವಿಷ್ಣು ದೇವಾಲಯದಲ್ಲಿ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಾಲಯದ ಧರ್ಮದರ್ಶಿಗಳಾದ ಟಿ.ಆರ್. ವೆಂಕಟೇಶ್ ಮಾತನಾಡಿ, 1993ರಲ್ಲಿ ತಿರುಪತಿಯಿಂದ ವೆಂಕಟೇಶ್ವರ, ಪದ್ಮಾವತಿ ಸೇರಿದಂತೆ 4 ವಿಗ್ರಹವನ್ನ ತಂದು 1997ರಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಿದ್ದೇವೆ. ಬೆಳಗ್ಗೆ 3ರಿಂದ ಅಭಿಷೇಕ ಪೂಜೆ ಪ್ರಾರಂಭವಾಗಿ 5 ಗಂಟೆಗೆ ವೈಕುಂಠ ದ್ವಾರ ಸ್ಥಾಪಿಸಿ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಾಳೆ ವಿಶೇಷವಾಗಿ ಬಂದಂತಹ ಭಕ್ತಾದಿಗಳಿಗೆ ವಿಶೇಷವಾಗಿ ಲಡ್ಡು ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಓಂ ನಮೋ ವೆಂಕಟೇಶಾಯ. ನಾನು ಟಿ.ಆರ್. ವೆಂಕಟೇಶ್ ಅಂತ ಈ ತಿರುಮಲ ತಿರುಪತಿ ದೇವಸ್ಥಾನದ ಧರ್ಮಾಧಿಕಾರಿ. ಇದನ್ನ ನಾವು 1990ರಲ್ಲಿ ಶುರು ಮಾಡಿದ್ವಿ. ಅವಾಗ ಇದೊಂದು ನಿರ್ಜನ ಪ್ರದೇಶ ಆಗಿತ್ತು. ಇದು ಡೆಸರ್ಟೆಡ್ ಪ್ಲೇಸೇನೆ. ಅವಾಗ ಇಲ್ಲಿ ಬರಲಿಕ್ಕೆ ನಮಗೇ ಭಯ ಆಗೋಂಥ ಜಾಗ. ಬೇರೆ ಮನೆ ಮಠ ಇಲ್ಲಿ ಏನೂ ಇರಲಿಲ್ಲ. ಸ್ಟ್ರೀಟ್ ಲೈಟು, ರೋಡು ಏನೂ ಇರಲಿಲ್ಲ. ಅಂತ ನಿರ್ಜನ ಪ್ರದೇಶ. ಇಲ್ಲೆಲ್ಲ ಕಳ್ಳಕಾಕರು ಇಂಥವ್ರು ಇದ್ದಿದ್ದಂಥ ಜಾಗ. ಇಲ್ಲಿ ಸ್ವಾಮಿ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿ ನಾನು ಶುರು ಮಾಡಿದೆ. ಒಂದು ವಾಚ್ಮೆನ್ ಸಹಿತ ಇಲ್ಲಿ ಇರಲಿಕ್ಕೆ ಭಯ ಪಡ್ತಿದ್ರು ಅಂಥ ಸಂದರ್ಭ. ಆವಾಗ ನಾನೇ ಮನೇಲಿ ಊಟ ಮಾಡಿ ರಾತ್ರಿ ಇಲ್ಲಿ ಬಂದು ಚಪ್ರ ಹಾಕಿದ್ವಿ ಇಲ್ಲೊಂದು ಫಂಕ್ಷನ್ಗೆ ಅಂತ. ಆ ಚಪ್ರ ಕೆಳಗಡೆ ಮಲ್ಕೊತಿದ್ದೆ. ಹಾಗೆ ಸ್ಟಾರ್ಟ್ ಆಗಿದ್ದು ದೇವಸ್ಥಾನ ಇದು. ಆಮೇಲೆ ಪ್ರತಿಯೊಂದು ಒಂದೊಂದು ಹಣಕ್ಕೂ ನಮಗೆ ತುಂಬ ಕಷ್ಟ ಇತ್ತು ಅವತ್ತು. ಇವತ್ತು ಇಷ್ಟದ್ದೂರಿಯಾಗಿ ಈ ದೇವಸ್ಥಾನ ನಡೀತಾ ಇದೆ. ಇದು 35 ವರ್ಷ ಆಗಿದೆ. 93ರಲ್ಲಿ ನಮಗೆ ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ, ಜಯ ವಿಜಯ 4 ವಿಗ್ರಹಗಳನ್ನು 93ರಲ್ಲಿ ಕೊಟ್ಟಿದ್ದರು. ಅಲ್ಲಿಂದ ತೊಗೊಂಬಂದು ಇಲ್ಲಿ 97ರಲ್ಲಿ ಸ್ಥಾಪನೆ ಮಾಡಿದೆ. ನಾಳೆ ಈಗ 2 ಗಂಟೆಗೆ ಅಭಿಷೇಕ ಆಗಿಬಿಡುತ್ತೆ ಶ್ರೀ ಸ್ವಾಮಿದು. ಅಭಿಷೇಕ ನಂತರ ಸುಪ್ರಭಾತ ಸೇವೆ 3ರಿಂದ 3:30. ಆಮೇಲೆ 3:30ಯಿಂದ 4 ತೋಂಬಲ ಸೇವೆ ಇರ್ತದೆ. 4ರಿಂದ 4:30 ತನಕ ಇದಿರ್ತದೆ ಸಹಸ್ರನಾಮ ದೇವ್ರದ್ದು. 4:30ಯಿಂದ 5 ಕುಂಕುಮಾರ್ಚನೆ ಎಲ್ಲ ಇರ್ತದೆ. ಆಮೇಲೆ 5 ಗಂಟೆಗೆ ಪ್ರಾಕಾರೋತ್ಸವ ಮಾಡಿ ನಾವು ದೇವ್ರನ್ನ ವೈಕುಂಠ ದ್ವಾರದಲ್ಲಿ ಸ್ಥಾಪನೆ ಮಾಡ್ತೀವಿ. ಅವಾಗೆ ದರ್ಶನಕ್ಕೆ 5 ಗಂಟೆಯಿಂದನೇ ಬಿಡ್ತೀವಿ. ಎಲ್ಲ ಭಕ್ತಾದಿಗಳು 5 ಗಂಟೆಗೆ ಬಂದು ಸ್ವಾಮಿನ ದರ್ಶನ ಮಾಡ್ಕೋಬೋದು. ಹಾಗೆ 10 ಗಂಟೆವರೆಗೂ ಈಗ 4 ಹೋಮಗಳಿರುತ್ತೆ. ಈಗ 6 ಗಂಟೆಯಿಂದ 10 ಗಂಟೆವರೆಗೂ ಸುದರ್ಶನ ಹೋಮ ಎಲ್ಲ ಇದೆ. ಹೋಮಗಳಾದಮೇಲೆ ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ಇದು ಎಲ್ಲ ಇದೆ. ಆಮೇಲೆ ಸಾಯಂಕಾಲ 4 ಗಂಟೆಗೆ ಕಲ್ಯಾಣೋತ್ಸವ ಇರುತ್ತೆ. ಅದ್ರ ಮಧ್ಯದಲ್ಲಿ ದರ್ಶನ ನಡೀತಾ ಇರುತ್ತೆ. ದರ್ಶನಕ್ಕೆ ಜನ ಬರ್ತಾಯಿರ್ತಾರೆ. ಆಮೇಲೆ ಬೆಳಗ್ಗೆಯಿಂದನೂ ನಮಗೆ ಅನ್ನದಾನ ಇಟ್ಕೊಂಡಿದ್ದೀವಿ. ಬಂದವರಿಗೆಲ್ಲ ಊಟ, ಟಿಫನ್ ಟೈಮಲ್ಲಿ ಟಿಫನ್ನು, ಊಟ, ರಾತ್ರಿ ಊಟ ಎಲ್ಲ ಇಲ್ಲಿ ಸಾಯಂಕಾಲ ಬರೋ ಎಲ್ಲ ಜನರಿಗೂ ವ್ಯವಸ್ಥೆ ಮಾಡಿದ್ದೀವಿ.
ಆಮೇಲೆ ದೇವರ ನೈವೇದ್ಯಕ್ಕೆ ಅಂತ 4,000 ಲಡ್ಡು ನಾವೇ ಇಲ್ಲಿ ಮಾಡಿಸ್ತೀವಿ. ಅದೇ ಅಂಗಡಿಯಿಂದ ಕೊಂಡ್ಕೊಂಬಂದಿದ್ದು ಪವಿತ್ರವಾಗಿರಲ್ಲ ಅಂತ ಇಲ್ಲಿ ನಾವೇ ತಯಾರು ಮಾಡಿ ಅದನ್ನು ನೈವೇದ್ಯಕ್ಕೆ ಕೊಡ್ತೀವಿ. ಇದಿಷ್ಟು ನಾಳಿನ ಕಾರ್ಯಕ್ರಮಗಳು. ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬರ್ತಾರೆ, ಬಂದು ಸ್ವಾಮಿ ದರ್ಶನ ಮಾಡ್ಕೋತಾರೆ. ವಿಶೇಷ ಅಲಂಕಾರಗಳೆಲ್ಲ ಇರುತ್ತೆ. ಅದೇ ಬೆಳ್ಳಿ ಒಡವೆಗಳನ್ನೆಲ್ಲ ಇದು ಮಾಡಿರ್ತೀವಿ. ನಾಡ್ದು ಮುಕ್ಕೋಟಿ ದ್ವಾದಶಿ ಇರುತ್ತೆ. ಇದೇ ಅಲಂಕಾರನೇ, ಈ ಫ್ಲೇವರ್ ಡೆಕೋರೇಷನ್ ಎಲ್ಲ ಇದೇ ಕಂಟಿನ್ಯೂ ಆಗುತ್ತೆ. ನಾಡ್ದು ಬಂದು ದರ್ಶನ ಮಾಡೋಂಥ ಜನಗಳು ಬಂದು ದರ್ಶನ ಮಾಡ್ಬೋದು, ನಾಳೆ ಬರೋಕ್ಕಾಗದಿದ್ದವರು.